ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸೊ ಮ್ಯಾರೇಜ್ ಪ್ರೊಫೈಲ್ ಅಂತ ನಮಗೆ ಇವತ್ತು ವಸ್ತಾರ ಅವರು ಮಾಹಿತಿ ಕಳಿಸಿರ್ತಾರೆ ಸ್ನೇಹಿತರೆ. ಅವರ ಫೋಟೋ ಕೂಡ ನಾವು ನಿಮಗೆ ತೋರಿಸ್ತಿದ್ದೀವಿ, ನೋಡ್ಕೊಳ್ಬೋದು. ವಿಚಾರ ಇಷ್ಟೇ, ಹೊರಗಿನ ಒಂದು ಸಂಬಂಧ ಬೇಡ ನನಗೆ, ಬೇರೆ ಊರಿನ ಒಂದು ಒಳ್ಳೆಯ ಹೊರ ತಿಳಿಸಿ ಆನ್ಲೈನಲ್ಲಿ ಅಂತ ಇವರ ತಂದೆ ಅವರು ಹುಡುಕಾಟ ಮಾಡ್ತಿರ್ತಾರೆ. ಹಾಗಾಗಿ ನೀವೇನು ವರಿ ಮಾಡ್ಕೋಬೇಡಿ, ನಾನೇ ಹುಡುಕಾಟ ಮಾಡ್ತೀನಿ ಅಂತ ಇವರೇ ನಮಗೆ ಮಾಹಿತಿ ಕಳಿಸಿದ್ದಾರೆ ವಸ್ತಾರ ಅವರು. ವಯಸ್ಸು 30 ವರ್ಷ ದಾಟ್ತಾ ಬಂತು. ಊರು ಬಂದುಬಿಟ್ಟು ಬಾದಾಮಿಯಲ್ಲಿ ವಾಸವಾಗಿರ್ತಕ್ಕಂಥ ಇವರು ಪೂಜಾರಿ ಜನ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೋಡೋದಕ್ಕೆ ಸ್ಲಿಮ್ ಆಗಿದ್ದಾರೆ, ವೈಟಾಗಿ ಕೂಡ ಇದ್ದಾರೆ, ನೀವು ಫೋಟೋದಲ್ಲಿ ನೋಡ್ಕೊಳ್ಳಿ. ಇವರ ರಾಶಿ ಬಂದುಬಿಟ್ಟು ವೃಷಭ ರಾಶಿ, ನಕ್ಷತ್ರ ಬಂದುಬಿಟ್ಟು ಹಸ್ತ ನಕ್ಷತ್ರ. ನಮ್ಮ ತಂದೆ ತಾಯಿಯವರಿಗೆ ಒಟ್ಟು ನಾವು 2 ಜನ ಮಕ್ಕಳು. ಅವರಲ್ಲಿ ಮೊದಲನೇ ಪುತ್ರಿ ಈ ಒಂದು ವಸ್ತಾರ ಅವರಾಗಿರ್ತಾರೆ ಸ್ನೇಹಿತರೆ. ಮನೆಯ ಜವಾಬ್ದಾರಿ ಕೂಡ ಇವ್ರ ಮೇಲೇ ಇರುತ್ತೆ. ಹಾಗಾಗಿ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಿರ್ತಾರೆ. ಬನ್ನಿ ಹೆಂಗಿರಬೇಕು ಅಂತ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡೋದಾದರೆ ಮೊದಲನೇದಾಗಿ, ಮದುವೆ ಆಗುವಂತಹ ಗಂಡು ನನಗೆ ಇಷ್ಟ ಆಗಬೇಕು ಅಂದರೆ ಪ್ರಸ್ತುತ ಒಂದು ಉದ್ಯೋಗ ಇರಬೇಕು ಆ್ಯಂಡ್ ತೆಳ್ಳಗಿನ ಮೈಕಟ್ಟು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಯಾವುದಾದ್ರೂ ಪ್ರೈವೇಟೇ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಒಂದು ಕೆಲಸ ಮಾಡ್ತಾ ಇರಬೇಕಂತೆ ನೀವು, ಜೊತೆಗೆ ದಪ್ಪ ಇರಬಾರ್ದಂತೆ, ತೆಳ್ಳಗೆ ಇರಬೇಕಂತೆ. ಮನೆ ಸ್ವಂತದ್ದಿರಬೇಕು ನಿಮ್ಮದು. ಕುಡಿಯುವ ಚಟ ಇದ್ದರೆ ಪರವಾಗಿಲ್ಲ, ಯಾವಾಗಲಾದರೂ ಒಂದು ಸಲ ಕುಡೀರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವಿತ್ ಪರ್ಮಿಷನ್ ಕೂಡ ಇವರೇ ಕೊಡ್ತಿದ್ದಾರೆ. ನಿಮ್ಮ ತಂದೆ ತಾಯಿ ನನ್ನ ಒಂದು ಜೊತೆಗೆ ಜಗಳ ಮಾಡಬಾರ್ದು. ನಾನು ನೀವು ಹೇಳ್ದಾಗೂ ಕೇಳ್ತೀನಿ, ಅವ್ರು ಹೇಳ್ದಾಗೂ ಕೇಳ್ತೀನಿ, ಎಲ್ಲರೂ ಹೇಳ್ದಾಗೂ ಕೇಳ್ತೀನಿ, ಎಲ್ಲ ರೀತಿ ಅಡುಗೆ ಕೂಡ ಮಾಡ್ತೇನೆ, ನನ್ನ ಜೊತೆ ಜಗಳ ಇಷ್ಟೇ ಆಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವು 3 ಪಾಯಿಂಟ್ಗಳಲ್ಲಿ ನೀವು 2ರಲ್ಲಿ ಸೆಲೆಕ್ಷನ್ ಆದರೆ ಅವರು ನಿಮ್ಮನ್ನು ಮದುವೆ ಆಗೋಕ್ಕೆ ಒಪ್ಪಿಗೆ ನೀಡ್ತಾರೆ. ಇದು ಕುಡಿಯುವ ಚಟ ಇರ್ಬೋದಾಗಿರಲಿ, ಮನೆ ಇರೋದಾಗಿರಲಿ, ಸೊ ತೆಳ್ಳಗೆ ಬೆಳ್ಳಗೆ ಇರೋದಾಗಿರಲಿ, ಅವ್ರ ತಂದೆ ತಾಯಿ ಜಗಳ ತೆಗೆಯಲ್ಲ ಅನ್ನೋದಾಗಿರಲಿ, ಎಲ್ಲನೂ ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇದೆ ಅಂತಂದರೆ ಬೇಗ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತಂದ್ಬಿಟ್ಟು ಅವರು ಖುದ್ದಾಗಿ ಎಲ್ಲ ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಅದು ಅವನಿಗೆ ಇಷ್ಟ ಆದವನಿಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಒಂದು ರೀಸೆಂಟಾಗಿ ಕಾರನ್ನು ತೆಗೆದುಕೊಂಡಿರ್ತಾರೆ ಅವರು, ಅದರ ಮಾಹಿತಿ ಕೊಡು ಅಂತ ಹೇಳಿದರು, ಅದನ್ನು ಕೂಡ ಹೇಳ್ತೇನೆ ಬನ್ನಿ. ಇಲ್ಲಿ ನೋಡ್ತಿರ್ಬೋದು, ಈ ಬಂದುಬಿಟ್ಟು ಶಿಫ್ಟ್ ಮಾಡಲ್ ಕಾರ್ ಅಂತ ಕರಿತೀವಿ ಸ್ನೇಹಿತರೆ. ದ ಮಾಡಲಿಂಗ್ ಬೆಸ್ಟ್ ರಿಯಾಜುಲೇಷನ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ನಂಬರ್ 2ನ ಪ್ಲೇಸ್ನಲ್ಲಿರ್ತಕ್ಕಂಥ ಕಾರ್ ಇದು. ನೋಡ್ಕೊಳ್ಳಿ ಯಾವ ರೀತಿಯಲ್ಲಿದೆ ನೋಡಿ ಸ್ನೇಹಿತರೆ. ಪ್ರಸ್ತುತ ದ ಕಂಟ್ರೋಲರ್ಸ್ಟ್ ಆ್ಯಂಡ್ ವೇರ್ ಆಟ್ ಬಿಲ್ ಬಟ್ ದಿ ವಾರ್ ರಿಲೀಸ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಅಂತ ಹೇಳಿದ್ದಾರೆ. ಇದರ ಡೋರ್ಸ್ ಕೂಡ ನೋಡ್ಕೊಳ್ಬೋದು. ಈ ಕಡೆ ಒಂದು ಡೋರ್ಸ್ ಕೂಡ ಮಾಡಿದ್ದಾರೆ ಆ್ಯಂಡ್ ಅದೇ ರೀತಿಯಾಗಿ ಸ್ನೇಹಿತರೆ, ಮತ್ತು ಈ ಕಡೆ ಒಂದು ಕೂಡ ಇದೆ ಸ್ನೇಹಿತರೆ. ಅಂದರೆ ಕೆಲವೊಂದಿಷ್ಟು ಅಪ್ಡೇಟ್ ಆಗಿರ್ತಕ್ಕಂಥ ಕಾರ್ಗಳಲ್ಲಿ ಈ ರೀತಿ ಏನೂ ಕೂಡ ಇರಲ್ಲ, ಬಟ್ ಇದರಲ್ಲಿ ಎಲ್ಲ ಫೀಚರ್ಸ್ಗಳು ಕೂಡ ಮ್ಯಾನ್ಯುವಲಿ ಆಗಿ ಆ್ಯಡ್ ಮಾಡಿರ್ತಕ್ಕಂಥದ್ದು. ಬೆಸ್ಟ್ ಒಂದು ಚಾರ್ಜೇಬಲ್ ಕಾರ್ ಆ್ಯಂಡ್ ಬೆಸ್ಟ್ ಸೂಟೇಬಲ್ ಫಾರ್ ಸ್ಪೋರ್ಟ್ಸ್ ಕಾರ್ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ವೆರಿ ಹೈಜೆನಿಕ್, ಹೈ ಪವರಿಂಗ್ ಆ್ಯಂಡ್ ಇಂಜಿನ್ ಕೂಡ ಫ್ರೆಶ್ ಆಗಿರ್ತಕ್ಕಂಥದ್ದು ಇದರಲ್ಲಿ ನೋಡ್ಕೊಳ್ಬೋದು. ಇನ್ನು ಈ ಕಡೆ ಬರೋದಾದರೆ ಒಳಗಿನ ಫೀಚರ್ಸ್ ನೋಡೋದಾದ್ರೆ ನೀವು ಮೇನ್ಲಿ ಇದು ಡ್ರೈವರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಮತ್ತು ಅಷ್ಟೇ ಚೆನ್ನಾಗಿ ಫೀಲ್ ಕೊಡುವಂತಹ ಒಂದು ಸ್ಪೇಸ್ ಆಗಿರ್ತದೆ ಸ್ನೇಹಿತರೆ. ಯಾಕಂದರೆ ಅವರು ಓಡಿಸುವಂತಹ ಗಾಡಿ ಅವ್ರಿಗೆ ಕಂಫರ್ಟೇಬಲ್ ಆಗಿದ್ದರೆ ಮಾತ್ರ ಲಾಂಗ್ ಡ್ರೈವ್ ಹೋಗೋದಕ್ಕೆ ಸಾಧ್ಯ ಸ್ನೇಹಿತರೆ. ಇದರ CC ಬಂದುಬಿಟ್ಟು 2164 CC ಇದೆ. ಆ್ಯಂಡ್ ಮೈಲೇಜಿಗೆ ಬಂದುಬಿಟ್ಟು 117 ಅಂತ ಇದರ ಒಂದು ಇಂಜಿನ್ ಇರ್ತಕ್ಕಂಥದ್ದು. ಮೈಲೇಜಿಂಗ್ 26-27 ಕೊಡುತ್ತೆ ಸ್ನೇಹಿತರೆ 1 ಲೀಟ್ರಿಗೆ. ಲಾಂಗ್ ಡ್ರೈವ್ ಕೂಡ ಹೋಗ್ಬೋದಾಗಿರುತ್ತೆ. ಆ್ಯಂಡ್ ಸ್ಟೇರಿಂಗು ವಿತ್ ಈ ಸೀಟಸ್ಸು ಆ್ಯಂಡ್ ಈ ಒಂದು ಡಿಸೈನ್ ನೋಡ್ಕೊಳ್ಳಿ. ಇಲ್ಲಿಂದ ಕೂತ್ಕೊಂಡು ವೇವ್ ನೋಡಿದ್ರೆ ಅಂದರೆ ಹೊರಗಿನ ಜಗತ್ತು ನೋಡಿದರೆ ತುಂಬ ಚೆನ್ನಾಗಿ ಆಸಮಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂದ್ಕೊಳ್ತೀನಿ. ನಿಮಗೂ ಇಷ್ಟ ಆಗಿದೆ ಅಂತಂದರೆ ಬೇಗ ನೀವು ಮಾಡಬೇಕಾಗದಿಷ್ಟೇ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನಿಮ್ಮ ದುಡ್ಡಿನ ಅವಶ್ಯಕತೆ ಬೇಡ ನನಗೆ, ನೀವು ಬೇಕು, ದಯವಿಟ್ಟು ನನಗೆ ಮದುವೆ ಆಗ್ತೀರಾ ಅಂತ ರಿಕ್ವೆಸ್ಟ್ ಮಾಡಿ. ಅವರು ಖುದ್ದಾಗಿ ನಿಮಗೆ ರಿಪ್ಲೈ ಕೊಡ್ಬೋದು ಅಥವಾ ಬೇರೆಯವ್ರಿಗೂ ಕೊಡ್ಬೋದು. ಲಕ್ ಬೈ ಚಾನ್ಸ್ ಸ್ನೇಹಿತರೆ, ಅವ್ರಿಗೆ ಇಷ್ಟ ಆದರೂ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.